ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜೂನ್ 11, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಆಪ್ಷನಲ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಸೋಷಾಲಜಿ, ಅಗ್ರಿಕಲ್ಚರ್ ಮತ್ತು ಆಂಥ್ರೋಪಾಲಜಿ. ಈ ಆಪ್ಷನಲ್ಗೆ ಸಂಬಂಧಪಟ್ಟಂಥ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ ಯಾವ ರೀತಿಯಾಗಿ ಕೋರ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ, ಸೊ ಯಾವ ರೀತಿಯಾದಂಥ ಶೆಡ್ಯೂಲ್ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಹಾಗೂ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅಥವಾ ಯಾವ ಆಪ್ಷನಲನ್ನು ಚೂಸ್ ಮಾಡಬೇಕು ಅನ್ನುವಂಥ ಒಂದು ಡೌಟ್ ಇದ್ದರೆ ಇದು ಆಲ್ರೆಡಿ ಓರಿಯೆಂಟೇಷನ್ ಸೆಷನ್ಗಳನ್ನು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಆ ಒಂದು ಸೆಷನನ್ನು ಅಟೆಂಡ್ ಮಾಡಿ ಅಥವಾ ನೋಡೋದ್ರ ಮುಖಾಂತರ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಾಂದರೆ ಫ್ಯಾಕಲ್ಟಿಗಳ ಜೊತೆಗೆ ಡೈರೆಕ್ಟಾಗಿ ಕನ್ವರ್ಸೇಷನನ್ನು ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, PM ಮೋದಿ ಲಾಂಚಸ್ ಪ್ರಾಜೆಕ್ಟ್ಸ್ ವರ್ತ್ 3050 crore ಇನ್ ಗುಜರಾತ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನಂತಂದರೆ, ಇವತ್ತು ಮೋದಿಜಿಯವರು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಸೆಂಟರನ್ನು ಲಾಂಚ್ ಮಾಡಿದ್ದಾರೆ. ಅದರಲ್ಲೂ ಆ ಒಂದು ಸೆಂಟರ್ನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ಅಹಮದಾಬಾದ್. ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಸೇಷನ್ ಸೆಂಟರ್ ಇದರ ಒಂದು ಫುಲ್ ನೇಮ್ ಆಗಿದೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಲ್ಲಿ ಈ ಒಂದು ಸೆಂಟರ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು. ಸೊ ಮೇಜರ್ ಆಗಿ ಈ ಒಂದು ಸ್ಪೇಸ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಈ ಒಂದು ಇನಿಷಿಯೇಟಿವ್ಸನ್ನು ತಗೊಂಡಿದೆಯಲ್ಲ, ಇದರಿಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಾಗಬೇಕು ಅನ್ನುವಂಥದ್ದು ಮತ್ತು ಸ್ಪೇಸ್ ಸೆಕ್ಟರಲ್ಲಿ ನಾವು ಸಾಕಷ್ಟು ಇನೋವೇಷನ್ಸನ್ನು ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಆರ್ಟಿಕಲಲ್ಲಿ ಮೇಜರ್ ಆಗಿ ಎಂಫಸೈಸ್ ಮಾಡಿರುವಂಥದ್ದು, ಪ್ರಧಾನಮಂತ್ರಿ ಮೋದಿಜಿಯವರು ಸ್ಪೇಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ನೋಡೋದಾಗಲಿ ಮತ್ತು ಮೆಡಿಕಲ್ ಕಾಲೇಜಸ್ಗಳಲ್ಲಿ ಅಥವಾ ಹಾಸ್ಪಿಟಲ್ಸ್ಗಳಲ್ಲಿ ಸಾಕಷ್ಟು ಇನೋವೇಷನ್ಗೆ ಸಂಬಂಧಪಟ್ಟಂಥ ಒಂದು ಫೌಂಡೇಶನ್ ಸ್ಟೋನನ್ನು ಹಾಕಿದ್ದಾರೆ ಅನ್ನೋದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕೇವಲ ಈ ಒಂದು ಸ್ಪೇಸ್ ಸೆಕ್ಟರ್ಗೆ ರಿಲೇಟೆಡ್ ಇರತಕ್ಕಂಥ ಅಥರೈಸೇಷನ್ ಸೆಂಟರ್ ಎಲ್ಲಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ವಾರ್ ಟೇಕ್ಸ್ ಟೋಲ್ ಆನ್ ಸೂರತ್ ಡೈಮಂಡ್ ಟ್ರೇಡ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕ್ಸ್ಟರ್ನಲ್ ಸೆಕ್ಟರ್ ಅಥವಾ ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಕಾನ್ಸೆಪ್ಟ್ಗೆ ಒಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಡೈಮಂಡ್ ಟ್ರೇಡಲ್ಲಿ ಈಗ ಸಾಕಷ್ಟು ಕುಸಿತವನ್ನು ಕಾಣ್ತಾ ಇದ್ದೀವಿ. ಸೊ ಒಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ಇವತ್ತು ಗುಜರಾತಲ್ಲಿ ಡೈಮಂಡ್ನ ಒಂದು ಟ್ರೇಡ್ ಕಡಿಮೆ ಆಗ್ತಾಯಿದೆ. ಡೈಮಂಡನ್ನು ಡಿಪೆಂಡೆನ್ಸಿ ಹೊಂದಿರತಕ್ಕಂಥ ಜನರಲ್ಲಿ ಜಾಬ್ಲೆಸ್ ಕಂಡೀಷನನ್ನು ಕ್ರಿಯೇಟ್ ಮಾಡಿದೆ. ಅಂದರೆ ಡೈಮಂಡನ್ನು ಅಲ್ಲಿ ಯಾವ ರೀತಿಯಾಗಿ ಪಾಲಿಷಿಂಗ್ ಮಾಡ್ತಿದ್ರು, ಕಟ್ಟಿಂಗ್ ಮಾಡ್ತಿದ್ರು, ಅದ್ರ ಬಗ್ಗೆಯೂ ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಡಿಪೆಂಡೆನ್ಸಿಯನ್ನು ಹೊಂದಿದ್ದು ಮಾರ್ನಿಂಗ್ ಟೈಮಲ್ಲಿ ಅಗ್ರಿಕಲ್ಚರ್ ಕೆಲಸವನ್ನು ಮಾಡಿಬಿಟ್ಟು ಈವ್ನಿಂಗ್ ಟೈಮ್ ಏನಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಈ ಒಂದು ಡೈಮಂಡನ್ನು ಕಟ್ಟಿಂಗ್ ಮಾಡೋದಾಗಲಿ, ಪಾಲಿಷಿಂಗ್ ಮಾಡೋದಾಗಲಿ, ಈ ರೀತಿಯಾಗಿ ಅಲ್ಟರ್ನೇಟಿವ್ ಜಾಬನ್ನು ಹುಡ್ಕೊಂಡಿದ್ರು. ಆದರೆ ಇವಾಗ ಈ ಒಂದು ಟ್ರೇಡಲ್ಲಿ ತೊಂದರೆ ಆಗ್ತಾಯಿದೆ. ಇದಕ್ಕೆ ಕಾರಣ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿ ಆಗಿರುವಂತಹ ಕ್ರೈಸಿಸ್, ರಷ್ಯಾ ಮತ್ತು ಉಕ್ರೈನ ಕ್ರೈಸಿಸ್ನಿಂದಾಗಿ ಇವತ್ತು ರಾ ಮಟೀರಿಯಲ್ ಅವೈಲೇಬಲ್ ಇಲ್ಲದೇ ಇರುವಂಥ ಸಿಚುವೇಶನ್ಸನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಸಾಕಷ್ಟು ಜನಕ್ಕೆ ಇವತ್ತು ಜಾಬ್ಲೆಸ್ ಕಂಡೀಷನನ್ನು ಕ್ರಿಯೇಟ್ ಮಾಡಿದೆ. 2008ರಲ್ಲೂ ಸಹ ಆಗಿರುವಂತಹ ರಿಸೆಷನ್ನು ಈ ಒಂದು ಡೈಮಂಡ್ ಟ್ರೇಡ್ ಮೇಲೆ ಇಂಪ್ಯಾಕ್ಟ್ ಆಗಿತ್ತು. ಸೊ ಆವಾಗ ಡೈಮಂಡ್ಗೆ ಸಂಬಂಧಪಟ್ಟಂಥ ಡಿಮ್ಯಾಂಡ್ ಏನಿತ್ತಲ್ಲ ಅದು ತುಂಬ ಕಡಿಮೆ ಆಗಿತ್ತು, ಹ್ಯೂಜ್ ಡಿಕ್ರೀಸ್ ಆಗಿರುವಂಥ ಸಿಚುವೇಶನ್ಸನ್ನು ನೋಡ್ತಿದ್ವಿ. ಆದರೆ ಇವಾಗಾಗಿರುವಂಥ ಒಂದು ಸಿಚುವೇಶನ್ಸು ರಾ ಮಟೀರಿಯಲ್ಗೆ ಸಂಬಂಧಪಟ್ಟಂತೆ. ಸೊ ನಾವು ಇವತ್ತು ಯಾವ್ಯಾವ ಕಂಟ್ರೀಸ್ಗಳಿಂದ ಡೈಮಂಡನ್ನು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಕನ್ಸಿಡರ್ ಮಾಡೋದಾದರೆ, ರಷ್ಯಾಯಿಂದ ಮ್ಯಾಕ್ಸಿಮಮ್ ಇಂಪೋರ್ಟ್ ಆಗ್ತಾ ಇರುತ್ತೆ, ಆಸ್ಟ್ರೇಲಿಯಾದಿಂದನೂ ಸಹ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಇನ್ನು ಆಫ್ರಿಕನ್ ಕಂಟ್ರೀಸ್ಗಳಾಗಿರುವಂಥ ಸೌತ್ ಆಫ್ರಿಕಾ ಇರ್ಬೋದು, ಕಾಂಗೋ ಇರ್ಬೋದು ಮತ್ತು ಜಿಂಬಾಬ್ವೆ, ಈ ಕಂಟ್ರಿಗಳನ್ನು ಸಹ ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ನಾವು ಡೈಮಂಡನ್ನು ಮೇಜರ್ಲಿ ಯಾವ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದರೆ ರಷ್ಯಾ. ಸೊ ರಷ್ಯಾದಿಂದ ಸರಿಸುಮಾರು 70% ಇಂಪೋರ್ಟ್ ಆಗ್ತಾ ಇದೆ. ಸೊ ರಾ ಮಟೀರಿಯಲ್ ಇವಾಗ ಬರ್ತಾ ಇಲ್ಲ ಅನ್ನುವಂಥ ಒಂದು ಕಂಡೀಷನಿಂದಾಗಿ ಇವರು ಕಟ್ಟಿಂಗ್ ಮೇಲೆ ಅಥವಾ ಪಾಲಿಷಿಂಗ್ ಮೇಲೆ ಏನು ಡಿಪೆಂಡ್ ಆಗಿದ್ದಾರಲ್ಲ ಆ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ರೀಸನ್ ಏನು ಕೊಡ್ಬೋದು ಅಂತಂದರೆ, US ಸಾಕಷ್ಟು ರಿಸ್ಟ್ರಿಕ್ಷನ್ಸನ್ನು ಇವತ್ತು ರಷ್ಯನ್ ಕಂಪನೀಸ್ಗೆ ಹಾಕಿದ್ದಾವೆ. ಸೊ ಹಾಗಾಗಿ ರಾ ಮಟೀರಿಯಲ್ಸ್ಗಳು ಸಹ ಅವರು ಗ್ಲೋಬಲ್ ಲೆವೆಲಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿಯೂ ಅಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಂತಂದರೆ ಡೈಮಂಡನ್ನು ನಾವು ಯಾವ ಕಂಟ್ರಿಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದು, ಮತ್ತು ಹೆಚ್ಚು ಈ ಒಂದು ಜ್ಯುವೆಲ್ಲರಿಗೆ ಸಂಬಂಧಪಟ್ಟಂಥ ವರ್ಕ್ ಎಲ್ಲಿ ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ನಿಮಗೆ ಗಮನ ಇರಲಿ. ಗುಜರಾತಲ್ಲಿ ಅನ್ನುವಂಥದ್ದು ಗೊತ್ತಿದ್ದರೆ ಸಾಕು. ಈ ಒಂದು ಆರ್ಟಿಕಲಿಂದ ನಮಗೆ ಇಷ್ಟು ಇನ್ಫಾರ್ಮೇಷನ್ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ನೋ ಟ್ಯಾಕ್ಸ್ ಆನ್ ಕಂಪೆನ್ಸೇಷನ್ ಫಾರ್ ಲ್ಯಾಂಡ್ ಟೇಕನ್ ಫಾರ್ ರೇಲ್ ಪ್ರಾಜೆಕ್ಟ್, ಹೈಕೋರ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಜುಡಿಷರಿಗೆ ಕನೆಕ್ಟ್ ಮಾಡ್ಕೋಬೋದು.
ಹಾಗೂ GS ಪೇಪರ್ 3 ನಡಿನಲ್ಲಿ ಟ್ಯಾಕ್ಸೇಷನ್ ಚಾಪ್ಟರ್ಗೂ ಸಹ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಸರ್ಕಾರ ಯಾವುದೇ ಒಂದು ಪ್ರಾಜೆಕ್ಟನ್ನು ಮಾಡುವಾಗ ಒಬ್ಬ ಇಂಡಿವಿಜುವಲ್ ಹೆಸರಲ್ಲಿರ್ತಕ್ಕಂಥ ಲ್ಯಾಂಡನ್ನು ಅಕ್ವೈರ್ ಮಾಡ್ಬೋದು ಮತ್ತು ಅವರಿಗೆ ಕಂಪೆನ್ಸೇಷನನ್ನು ಕೊಡಬಹುದು. ಸೊ ಇಲ್ಲಿ ಕೊಟ್ಟಿರುವಂಥ ಕಂಪೆನ್ಸೇಷನ್ ಮೇಲೆ ಟ್ಯಾಕ್ಸ್ ಹಾಕಬೇಕಾ ಬೇಡವಾ ಅನ್ನುವಂಥದ್ದು ಕ್ವಶನ್ ಮಾರ್ಕ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಿದೆ ಆರ್ಟಿಕಲ್ ಅಂತಂದರೆ, ನ್ಯಾಷನಲ್ ಹೈ ಸ್ಪೀಡ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಇವರು ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದರು. ಇದು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಿಷ್ಟು ಲ್ಯಾಂಡನ್ನು ಅಕ್ವೈರ್ ಮಾಡಲಾಗಿದೆ. ಇದರಲ್ಲಿ ಎಸ್ಪೆಷಲಿ ಸೀಮಾ ಪಾಟೀಲ್ ಅನ್ನುವಂಥವರು ಏನು ಮಾಡಿದ್ದಾರೆ, ಇವರ ಒಂದು ಲ್ಯಾಂಡನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಂಪೆನ್ಸೇಷನು ಸಹ ಸಿಕ್ಕಿದೆ. ಕಂಪೆನ್ಸೇಷನ್ ಅಮೌಂಟ್ ಏನು ಬಂದಿರುತ್ತಲ್ಲ ಅದರ ಮೇಲೆ ಇವತ್ತು ಟ್ಯಾಕ್ಸ್ ಹಾಕಲಾಗಿದೆ. ಸೊ ಈ ಒಂದು ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇವ್ರು ಏನು ಮಾಡ್ತಾರೆ, ಬಾಂಬೆ ಹೈಕೋರ್ಟ್ಗೆ ಒಂದು ಪಿಟಿಷನನ್ನು ಅಪ್ಲೈ ಮಾಡಿದಾಗ ಬಾಂಬೆ ಹೈಕೋರ್ಟ್ ಇದಕ್ಕೆ ರೆಸ್ಪಾಂಡ್ ಆಗಿ ಏನು ಹೇಳ್ತಾ ಇದೆ ಅಂದರೆ, ಕಂಪೆನ್ಸೇಷನ್ ಫಂಡ್ ಮೇಲೆ ಯಾವುದೇ ರೀತಿಯಾದಂಥ ಟ್ಯಾಕ್ಸನ್ನು ಹಾಕುವಂತಿಲ್ಲ, ಅದನ್ನು ಇನ್ಕಮ್ ಆಗಿ ಕನ್ಸಿಡರ್ ಮಾಡದೆ ನಾವು ಟ್ಯಾಕ್ಸನ್ನು ಹಾಕ್ತಾ ಇಲ್ಲ ಅನ್ನುವಂಥದ್ದನ್ನು ಬಾಂಬೆ ಹೈಕೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳಿದೆ. ಈ ಒಂದು ಜಡ್ಜ್ಮೆಂಟನ್ನು ಸ್ಟ್ರಾಂಗ್ ಆಗಿ ಕೊಡುವಾಗ ಕೋರ್ಟು ಸಹ ಕೆಲವೊಂದಿಷ್ಟು ಆ್ಯಕ್ಟನ್ನು ಕನ್ಸಿಡರ್ ಮಾಡಿದೆ. ಅದರಲ್ಲೂ ರಿಹ್ಯಾಬಿಲಿಟೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ನಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಂಪ್ಷನನ್ನು ಕೊಡಬೇಕು ಅಂತ. ಸೊ ಅದನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡೋದ್ರ ಮುಖಾಂತರ ಇವರು ಈ ಒಂದು ಜಡ್ಜ್ಮೆಂಟನ್ನು ಕ್ಲಿಯರ್ ಕಟ್ಟಾಗಿ ಇವತ್ತು ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಸೊ ಈ ಒಂದು ಆರ್ಟಿಕಲಿಂದ ಟೇಕ್ ಅವೇ ಪಾಯಿಂಟ್ ಅಂತಂದರೆ, ಇವತ್ತು ರೈಲ್ವೆ ಪ್ರಾಜೆಕ್ಟಿಗೆ ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಯಾವುದೇ ರೀತಿಯಾಗಿ ಟ್ಯಾಕ್ಸನ್ನು ಹಾಕುವಂತಿಲ್ಲ, ಅದರಲ್ಲೂ ಕಂಪೆನ್ಸೇಷನ್ ಫಂಡ್ಗೆ ಟ್ಯಾಕ್ಸನ್ನು ಹಾಕೋದಿಲ್ಲ ಅನ್ನುವಂಥ ಒಂದು ಕ್ಲಿಯರ್ ಕಟ್ ಆದಂಥ ಸ್ಟೇಟ್ಮೆಂಟು ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಆರ್ಟಿಕಲ್, ಫಾರ್ಮರ್ ಕ್ಯಾಗ್ ಪುಷಸ್ ಫಾರ್ ಅ ಮೋರ್ ಅಕೌಂಟಬಿಲಿಟಿ ಇನ್ ಗವರ್ಮೆಂಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಅಂತಂದರೆ, ಫಾರ್ಮರ್ ಕ್ಯಾಗ್ ಅವರು ನಮ್ಮ ದೇಶದಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಕ್ಯಾಗ್ ಏನು ವರ್ಕ್ ಮಾಡ್ತಾರಲ್ಲ ಅವರ ಒಂದು ಸ್ಟ್ಯಾಂಡರ್ಡ್ಸನ್ನು ಪ್ರೈವೇಟ್ ಸೆಕ್ಟರ್ಲಿರ್ತಕ್ಕಂತಹ ಆಡಿಟಿಂಗ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಚಾರ್ಟೆಡ್ ಅಕೌಂಟೆಂಟ್ಸ್ಗಳ ಒಂದು ಸ್ಟೇಟಸನ್ನು ನೋಡಿದಾಗ, ಅವ್ರಿಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ಸನ್ನು ನೋಡಿದಾಗ ಸಾಕಷ್ಟು ಹಿಂದುಳಿದಿದೆ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅವರ ಒಂದು ವ್ಯೂವನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ನಾವು ಇಂಪ್ರೂವೈಸ್ ಮಾಡ್ಬೋದು, ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಕ್ಯಾಗ್ ರಿಲೇಟೆಡ್ ಇರತಕ್ಕಂಥ ಪೊಸಿಷನ್. ಸೊ ಇವತ್ತು ಪಾಲಿಟಿನಲ್ಲಿ ಲಕ್ಷ್ಮೀಕಾಂತದಲ್ಲಿ ನೀವು ಕ್ಯಾಗ್ಗೆ ಸಂಬಂಧಪಟ್ಟಂತೆ ರಿವಿಷನ್ ಮಾಡಬೇಕು. ಕೆಲವೊಂದಿಷ್ಟು ಪಾಯಿಂಟ್ಸ್ನ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ, ನಮ್ಮ ದೇಶದಲ್ಲಿ ಇವತ್ತು ಸುಪ್ರೀಂ ಆಡಿಟಿಂಗ್ ಸಿಸ್ಟಮ್ ಯಾರ ಕಂಟ್ರೋಲಲ್ಲಿರುತ್ತೆ ಅಥವಾ ಇನ್ಸ್ಟಿಟ್ಯೂಷನ್ ಯಾವುದು ಅಂತಂದರೆ ಕ್ಯಾಗ್. ಸೊ ಕ್ಯಾಗ್ ರಿಲೇಟೆಡ್ ಇರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೋದಾದರೆ, ಆರ್ಟಿಕಲ್ 148 151 ತನಕ ನಾವು ಕ್ಯಾಗ್ ರಿಲೇಟೆಡ್ ಇರತಕ್ಕಂಥ ಆರ್ಟಿಕಲ್ಸನ್ನು ನೋಡ್ತೀವಿ. ಮತ್ತು ಪಾರ್ಟ್ 5 ಇದನ್ನು ನಾವು ಕನ್ಸಿಡರ್ ಮಾಡುವಂಥದ್ದಾಗಲಿ, ಇದನ್ನು ಸಿಂಗಲ್ ಮೆಂಬರ್ ಬಾಡಿ ಅಂತಲೂ ಸಹ ನಾವು ಕರಿತೀವಿ. ಇಲ್ಲಿ ಸ್ಯಾಲರಿ ಇರ್ಬೋದು, ಸರ್ವಿಸ್ ಇರ್ಬೋದು, ಈ ಎಲ್ಲ ಥಿಂಗ್ಸ್ಗಳನ್ನು ಇವತ್ತು ಡಿಟರ್ಮೈನ್ ಮಾಡ್ತಾ ಇರುವಂಥದ್ದು ಪಾರ್ಲಿಮೆಂಟ್. ಸೊ ಸ್ಯಾಲರಿ ಕಂಡೀಷನ್, ಸರ್ವಿಸ್ ಕಂಡೀಷನ್ಸನ್ನು ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಇವರ ಒಂದು ಸ್ಯಾಲರಿ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಈಕ್ವಲ್ ಆಗಿರುತ್ತೆ ಅನ್ನೋಂಥದ್ದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಇವರ ಟರ್ಮ್ ಯಾವ ರೀತಿಯಾಗಿದೆ, 6 years ಅಥವಾ 65 years, ಯಾವ್ದು ಮೊದಲಾಗುತ್ತೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಮತ್ತು ಇವರ ಅಧಿಕಾರಾವಧಿ ಮುಗಿದಾದ ಮೇಲೆ ಮತ್ತೆ ರೀಅಪಾಯಿಂಟ್ಮೆಂಟ್ ಆಗಲಿಕ್ಕೆ ಅರ್ಹರಿರಲ್ಲ. ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇವರು ಫರ್ದರ್ ಅಪಾಯಿಂಟ್ಮೆಂಟ್ಗೆ ಎಲಿಜಿಬಲ್ ಇಲ್ಲ ಅನ್ನುವಂಥದ್ದು. ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಇದೆ ಅಂತ ಅಂದ ತಕ್ಷಣ ನೆಕ್ಸ್ಟ್ ಸ್ಟೇಟ್ಮೆಂಟ್ ನಿಮ್ಮ ಮೈಂಡಲ್ಲಿ ಏನು ಬರಬೇಕು ಅಂತಂದರೆ, ಇವರು ಪ್ರೆಸಿಡೆಂಟ್ ಅವರ ಪ್ಲೆಜರ್ ಮೇಲೆ ಇರೋದಿಲ್ಲ. ಸೊ ಇವರ ಒಂದು ಪೊಸಿಷನ್ ಇರ್ಬೋದು ಅಥವಾ ಇವರ ಒಂದು ಆಫೀಸ್ ಏನಿದೆಯಲ್ಲ, ಪ್ಲೆಜರ್ ಆಫ್ ದ ಪ್ರೆಸಿಡೆಂಟ್ಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಇವರಿಗೆ ಸೆಕ್ಯೂರಿಟಿ ಆಫ್ ಟೆನ್ಯೂರನ್ನು ನಾವು ನೋಡಿದಾಗ, ಇವಾಗ ಸುಪ್ರೀಂ ಕೋರ್ಟಲ್ಲಿರ್ತಕ್ಕಂಥ ಜಡ್ಜಸ್ಗಳನ್ನು ರಿಮೂವ್ ಮಾಡುವಾಗ ಯಾವ ಒಂದು ಪ್ರೊಸೆಸನ್ನು ನಾವು ಫಾಲೋ ಮಾಡ್ತೀವಲ್ಲ, ಸೇಮ್ ಪ್ರೊಸೆಸನ್ನೇ ಇಲ್ಲಿ ಯೂಸ್ ಮಾಡಲಾಗುತ್ತೆ. ಅಥವಾ ಕ್ಯಾಗನ್ನು ರಿಮೂವ್ ಮಾಡುವಾಗ ಸ್ಪೆಷಲ್ ಮೆಜಾರಿಟಿಯನ್ನೇ ಮತ್ತು 2 ಹೌಸಿಂದ ರೆಸೊಲ್ಯೂಷನ್ ಪಾಸ್ ಆದಮೇಲೆ ಮಾತ್ರ ಅವರನ್ನು ರಿಮೂವ್ ಮಾಡಲಾಗುತ್ತೆ. ಅದರಲ್ಲೂ ಯಾವ ಗ್ರೌಂಡ್ ಮೇಲೆ ಅಂತಂದರೆ, ಅವರು ಮಿಸ್ಬಿಹೇವಿಯರ್ ಅನ್ನುವಂಥ ಒಂದು ಕಂಡೀಷನನ್ನು ಪ್ರೂವ್ ಮಾಡಬೇಕು ಅಥವಾ ಇನ್ಕೆಪಾಬಿಲಿಟಿ ಬಗ್ಗೆ ಅಥವಾ ಇನ್ಕೆಪಾಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರನ್ನು ರಿಮೂವ್ ಮಾಡ್ಬೋದು. ಇವೆರಡು ಕಂಡೀಷನ್ ಆಧಾರದ ಮೇಲೆ ಅವ್ರನ್ನ ರಿಮೂವ್ ಮಾಡಲಾಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಮಗೆ ಕ್ಯಾಗ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದ್ರ ಮೇಲೆ ಕ್ವಶನ್ಸನ್ನು ಫ್ರೇಮ್ ಮಾಡ್ತಾರೆ. ಇಲ್ಲಿ ಸಿಂಗಲ್ ಬಾಡಿ ಅಂತ ಇದೆ, ಇಲ್ಲಿ ನಾವು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಮಲ್ಟಿಪಲ್ ಬಾಡಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಎಲೆಕ್ಷನ್ ಕಮಿಷನಲ್ಲಿ 3 ಜನ ಇರ್ತಾರೆ. ಸೊ ಪ್ರೆಸೆಂಟ್ಲಿ 3 ಜನದ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡಿದೆ, ಕ್ಯಾಗಲ್ಲಿ ಕೇವಲ ಒಬ್ಬರೇ ಇರ್ತಾರೆ, ಹೋಲ್ ಕಂಟ್ರಿಗೆ ಇವರೇ ಆಡಿಟಿಂಗ್ ಮಾಡ್ತಾರೆ ಅನ್ನುವಂಥ ಕ್ಲಾರಿಟಿ ನಿಮಗೆ ಗೊತ್ತಿರಬೇಕು. ಸೊ ಯಾವಾಗಲೂ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇರ್ಬೋದು ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಕಂಪ್ಯಾರಿಸನ್ ಮಾಡ್ತಾ ಓದ್ತಾ ಹೋಗಿ. ಇವಾಗ ಫಾರ್ ಎಕ್ಸಾಂಪಲ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಕ್ಯಾಗ್ಗೆ ನಾವು ಕಂಪೇರ್ ಮಾಡ್ತಾ ಹೋದಾಗ, ಇಲ್ಲಿ ರಿಮೂವಲ್ ಪ್ರೊಸೆಸ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಸೇಮ್ ಇದೆ. ಚೀಫ್ ಎಲೆಕ್ಷನ್ ಕಮಿಷನರನ್ನು ಮತ್ತು ಕ್ಯಾಗನ್ನು ಸೇಮ್ ಪ್ರೊಸೆಸ್ನ ಆಧಾರದ ಮೇಲೆ ರಿಮೂವಲ್ ಮಾಡ್ತಾರೆ. ಜಡ್ಜಸ್ಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡ್ತಾರೆ. ಮತ್ತು ಫರ್ದರ್ ಅಪಾಯಿಂಟ್ಮೆಂಟ್ ಆಗೋದ್ರಲ್ಲಿ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಅಲೌ ಮಾಡ್ತಾರೆ, ಇಲ್ಲಿ ಅಲೌ ಮಾಡಲ್ಲ. ಈ ರೀತಿಯಾಗಿ ಡಿಫ್ರೆನ್ಸನ್ನು ನೀವು ಕಂಪೇರ್ ಮಾಡ್ತಾ ಸ್ಟಡಿ ಮಾಡ್ತಾ ಹೋದರೆ ಈಸಿಯಾಗಿ ನೀವು ನೆನಪಿಟ್ಕೋಬೋದು. ಸೊ ಹಾಗಾಗಿ ಈ ಒಂದು ಆರ್ಟಿಕಲ್ಗೆ ಕನೆಕ್ಟ್ ಆಗುವಂತೆ ಕ್ಯಾಗ್ ರಿಲೇಟೆಡ್ ಇರುವಂತೆ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಇಷ್ಟು ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ.
ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಕ್ಯಾಗ್ಗೆ ರಿಲೇಟೆಡ್ ಇರುವಂತೆ ಕ್ವಾಲಿಫಿಕೇಷನನ್ನು ಕಾನ್ಸ್ಟಿಟ್ಯೂಷನಲ್ಲಿ ಪ್ರಿಸ್ಕ್ರೈಬ್ ಮಾಡಿದೇನೋ ಇಲ್ವೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಆರ್ಟಿಕಲ್ಗಳು ನಿಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.